ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಕರ್ನಾಟಕದ ರಾಜಕೀಯ ವಿದ್ಯಮಾನದ ಬಗ್ಗೆ ಮಾತಾಡಬೇಕು. ಯಾಕೆ ರಾಜಕೀಯದ ಬಗ್ಗೆ ಜಾಸ್ತಿ ಮಾತಾಡ್ತೀವಿ? ಯೋಗ, ಪ್ರಾಣಾಯಾಮ, ಆಯುರ್ವೇದದ ಅಡುಗೆ ಮನೆ ಔಷಧಿಗಳು ಅಂತ ಶುರು ಮಾಡಿದ್ವಿ. ಯಾಕೆ ರಾಜಕೀಯ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ. ನಮ್ಮ ಉತ್ತರ ಏನು ಅಂತಂದರೆ, ನೋಡಿ, ನಾವೆಲ್ಲ ಬದುಕು ಕಟ್ಕೊಂಡಿರೋದು ಸಿಸ್ಟಮಲ್ಲಿರೋದು ರಾಜಕೀಯ ವ್ಯವಸ್ಥೆ ಒಳಗೆ. ನಾವು ಏನು ನಾರ್ಮಲಾಗಿ ಟೈಮ್ ತೊಗೋತೀವಿ, ರಾಜಕೀಯವಾಗಿ ಸ್ವಲ್ಪ ಪ್ರಬುದ್ಧರಾದರೆ ಶಾರ್ಟ್ ಕಟ್ಟು ಅಂದರೆ ಏನು 10 ವರ್ಷದಲ್ಲಿ ನಾವು ಕಲಿಬೇಕಾಗಿರುತ್ತೆ ಅಷ್ಟು ಸುಂದರವಾದ ಬದುಕನ್ನು ಕೇವಲ 1 ವರ್ಷದಲ್ಲಿ ಕಟ್ಕೋಬೋದು. ಆ ದೃಷ್ಟಿಯಿಂದ ರಾಜಕೀಯಕ್ಕೆ ಬಹಳ ಮಹತ್ವ ಕೊಟ್ಟು ಮಹತ್ವದ ವಿಷಯ ಇದ್ದಾಗ ರಾಜಕೀಯದ ಬಗ್ಗೆ ಮಾತಾಡ್ತೀವಿ. ಆ ಥರ ವಿಷಯ ಅಂತ ಬಂದಾಗ ನಮ್ಮ ಸಿದ್ದರಾಮಯ್ಯನವರು ನೋಡಿ, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನತಾದಳದಲ್ಲಿದ್ದರು. ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಬಂದರು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸ್ಟಾಲ್ವರ್ಟ್ಗಳನ್ನೆಲ್ಲ ಹಿಂದಿಕ್ಕಿ ಅವರೇನು ಮಾಡಿದ್ರು, ಅಹಿಂದ ಅಂತ ಕಟ್ಕೊಂಡಿದ್ರು. ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವ್ರು, ದಲಿತರು ಅಂತ ಅಂದ್ಬಿಟ್ಟು. ಇವರಲ್ಲಿ ವಿದ್ಯಾವಂತರು ಕಡಿಮೆ ಇದ್ದಾರೆ. ಹಾಗಾಗಿ ಏನಾಯಿತು, ಇವ್ರಿಗೆಲ್ಲ ಟೋಪಿ ಹಾಕ್ಬಿಟ್ರು. ಗಾಂಧಿ ಕೊಟ್ಟಿರ್ತಕ್ಕಂಥ ಟೋಪಿ ಹಾಕ್ಬಿಟ್ಟು ಇವ್ರನ್ನ ಯಾಮಾರಿಸ್ಬಿಟ್ಟು ಮತ್ತು ಫ್ರೀ ಪಿಗಳು ಕೊಟ್ಟರು ಅಂದರೆ ನೋಡಿ, ನಮ್ಮನೆಯಲ್ಲಿ ನಾನು ನಾಯಿ ಸಾಕಿದ್ದೆ, ಸತ್ತೋಗ್ಬಿಟ್ಟಿದ್ದೆ. ಆಗಲೇ 5-6 ವರ್ಷ ಆಯಿತು. ಜರ್ಮನ್ ಶೆಫರ್ಡ್ ಅಂದ್ಬಿಟ್ಟು ಅದು ಊಟ ಹಾಕ್ತಿದ್ದೆ. ಅದು ಹೇಳ್ದಂಗೆ ಕೇಳೋದು. ಹಾಗೆ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು, ಈ ರಾಜಕಾರಣಿಗಳು. ಅದರಲ್ಲೂ ಈ ಭ್ರಷ್ಟ ರಾಜಕಾರಣಿಗಳು. ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದನ್ನು ಜ್ಞಾಪಕ ಬರುತ್ತೆ. ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದು ಬೇಡ, ಕಾಲ ಪಕ್ವಾಗಿಲ್ಲ ಅಂತ ಹೇಳ್ತಾರೆ. ಆದರೂ ಸಹ ದ್ವಿತೀಯ ಮಹಾಯುದ್ಧದ ಕೊನೆಯಲ್ಲಿ ಹಿಟ್ಲರ್ನ ಸೋಲಿಸ್ತಾರೆ. ಸೋತವನು ಸತ್ತ, ಗೆದ್ದವನು ಸೋತ ಅಂತ. ಗೆದ್ದಿದ್ರು ಸಹ ಸೋತ, ಊಟ ಹಾಕೋಕ್ಕೆ ಯೋಗ್ಯತೆ ಇಲ್ಲದೆ ಓಡೋಗ್ತಾರೆ ಇವರು. ಆವಾಗ ಸ್ವಾತಂತ್ರ್ಯ ಬೇಕು ಅಂತ ಶಬ್ದ ಮಾಡ್ತಿದ್ದವರು ಗಾಂಧೀಜಿ ಮುಖವಾಡ ಹಾಕ್ಕೊಂಡು ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ, ಕೆಲವರೆಲ್ಲ ಏನು ಮಾಡ್ತಾರೆ, ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಅಂತ ಅವ್ರ ಬೆನ್ನು ಅವರೇ ತಡ್ಕೋತಾರೆ. ನಮ್ಮ ಹಿಸ್ಟ್ರಿ ಬರೆದಿರೋರು ಏನಾಗಿದೆ ಯಾರು ಆಳವಾಗಿ ವಿಶ್ಲೇಷಣೆ ಮಾಡಿಲ್ಲ. ಯಾರೋ ಹೇಳಿದ್ರು ನಾವು ಒಪ್ಕೊಂಡ್ಬಿಟ್ವಿ. ಇದನ್ನೇ ಸಬ್ಜೆಕ್ಟ್ಗಳಲ್ಲೂ ಸೇರಿಸ್ಬಿಟ್ವಿ ನಾವು, ಮಿಡ್ಲ್ ಸ್ಕೂಲು ಹೈಸ್ಕೂಲುಗಳಲ್ಲಿ. ಹೀಗೇನಾಯಿತು, ಬ್ರೈನ್ ವಾಶ್ ಮಾಡಿಬಿಟ್ರು. ಇದೆಲ್ಲ ತಪ್ಪು. ಏನು ಅಂತಂದರೆ, ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾರೂ ತಂದುಕೊಟ್ಟಿಲ್ಲ. ಸ್ವಾತಂತ್ರ್ಯ ಮಹಾತ್ಮ ಗಾಂಧಿ ತಂದುಕೊಟ್ಟಿಲ್ಲ, ಜವಾಹರ್ಲಾಲ್ ನೆಹರು ತಂದುಕೊಟ್ಟಿಲ್ಲ, ಕಾಂಗ್ರೆಸ್ ಪಕ್ಷ ತಂದುಕೊಟ್ಟಿಲ್ಲ. ಬ್ರಿಟಿಷರಿಗೆ 33 ಕೋಟಿ ಜನಸಂಖ್ಯೆ ಇತ್ತು ಅವತ್ತು. ಅವತ್ತು ಊಟಕ್ಕೆ ಹಾಕೋಕ್ಕಾಗ್ದೇ ದ್ವಿತೀಯ ಮಹಾಯುದ್ಧದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕಾದವರು ಆಟಮ್ ಬಾಂಬ್ ಹಾಕ್ತಾರೆ. ಆಗಸ್ಟ್ 5 ಮತ್ತು ಆಗಸ್ಟ್ 6, 1945 ಆಟಮ್ ಬಾಂಬ್ ಹಾಕಿದಾಗ ಯುದ್ಧ ಕೊನೆ ಆಯಿತು ಅಂತ ಗಂಟೆ ಹೊಡೆದಂಗೆ. ಅದಾದಮೇಲೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಜಾರಿಗೆ ಬರುತ್ತೆ, ಸೆಕ್ಯೂರಿಟಿ ಕೌನ್ಸಿಲ್ ಜಾರಿಗೆ ಬರುತ್ತೆ. ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಭಾರತವನ್ನು ಪರ್ಮನೆಂಟ್ ಪ್ರತಿನಿಧಿ ಮಾಡಬೇಕು ಅಂತ 5 ಜನ ಶಾಶ್ವತ ಸದಸ್ಯರಿದ್ದಾರೆ. 5 ಜನ ಶಾಶ್ವತ ಸದಸ್ಯರಲ್ಲಿ ಅಮೇರಿಕಾ, ಫ್ರಾನ್ಸು, ಬ್ರಿಟನ್ನು. ನೋಡಿ, ಭಾರತ ಆಗಬೇಕಿತ್ತು, ಚೈನಾ ಆಯಿತು. ಏನಾಗುತ್ತೆ ಈ ಥರ ಆದಾಗ? ನಮ್ಮ ದೇಶ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದರಿಂದ ಚೈನಾ ಆಯಿತು. ಈಗ ಚೈನಾ ದೇಶದವರು ನೋಡಿ, ಪಾಕಿಸ್ತಾನವನ್ನು ಮೇಲಿಟ್ಕೊಂಡು ನಮ್ಮ ಮೇಲೆ ಇಷ್ಟು ಕತ್ತಿ ಮತೀತಾ ಇದ್ದಾರೆ. ನಮಗೆ ಪಶ್ಚಿಮ ದಿಕ್ಕಲ್ಲಿ ಚೈನಾ, ಪಾಕಿಸ್ತಾನ, ಉತ್ತರ ದಿಕ್ಕಲ್ಲಿ ಇದು ಏನು ಚೈನಾ. 2 ಶತ್ರುಗಳು ನಮ್ಮಿದ್ದಾರೆ. 62ನೇ ಯುದ್ಧದಲ್ಲಿ ನಾವು ಕರ್ನಾಟಕದ ಅರ್ಧ ಭೂಭಾಗವನ್ನು ಕಳ್ಕೊಂಡ್ವಿ. ಆದರೂ ಸಹ ಜವಾಹರ್ಲಾಲ್ ನೆಹರು ಏನು ಹೇಳಿದ್ರು ಗೊತ್ತಾ? ಅಲ್ಲಿ ಏನೂ ಬೆಳೆಯೋದಿಲ್ಲ ಪ್ರದೇಶ ಅಂತ ಹೇಳಿದ್ರು. ಕೃಷ್ಣ ಮೆನನ್ ಅಂತ ಇದ್ದರಂತೆ, ಸ್ವಾಮಿ ನಿಮ್ಮ ತಲೆನಲ್ಲೂ ಏನೂ ಬೆಳೆಯೋದಿಲ್ಲ, ಕತ್ತಿಸ್ಕೊಟ್ಬೇಡ ಅಂತ ಕೇಳಿದ್ರಂತೆ. ಇದು ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು ಅಂತ ಅಂದ್ಬಿಟ್ಟು ನಾವು ಸಣ್ಣವರು ಓದಿದ್ದು ನೆನಪು. ಯಾರಾದರೂ ರೆಕ್ಟಿಫೈ ಮಾಡಿ ವಿಷಯ ತಿಳಿಯೋಂಗಿಲ್ಲ ಅಂತ ತಿದ್ದುಕೊಳ್ಳೋಕೆ ರೆಡಿ ಇದ್ದೀವಿ ನಾವು. ಏನು ಅಂತಂದರೆ ಈ ಥರ ಎಲ್ಲ ಆಯ್ತಂತೆ ಅಂತಂದ್ಬಿಟ್ಟು. ಏನು ಅಂದರೆ, ಇಷ್ಟು ಅಪ್ರಬುದ್ಧ ರಾಜಕಾರಣಿ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ ಆಗಬೇಕು ಅನ್ನೋದನ್ನು ಧಿಕ್ಕರಿಸ್ತಾರೆ. ನೇಪಾಳ ನಮ್ಮ ದೇಶದಲ್ಲಿ ಸೇರ್ಕೋಬೇಕು ಅನ್ನುತ್ತೆ. ರಾಜ್ಯದ ವ್ಯವಸ್ಥೆ ಇರುತ್ತೆ, ಅದು ಹಿಂದೂ ದೇಶ, ಅದು ಬೇಡ ಅಂತಾರೆ. ಏಕೆ ಅಂತಂದರೆ ಇವ್ರಿಗೆ ನೋಡ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಇಂಥ ಅಪ್ರಬುದ್ಧ ರಾಜಕಾರಣಿ ಯಾರಾದರೂ ಇದ್ದಾರೆ ಕಲಿಯುಗದಲ್ಲಿ ಅಂತಂದರೆ ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು. ಇಂದಿರಾ ಗಾಂಧಿ ಏನು ಮಾಡ್ತಾರೆ ನೋಡಿ, ಪಾಕಿಸ್ತಾನವನ್ನು ಸೋಲಿಸ್ಬಿಟ್ಟು ಅವ್ರ ಜಾಗನ ಅವ್ರಿಗೆ ಬಿಟ್ಕೊಟ್ಬಿಡ್ತಾರೆ. ಇದಷ್ಟೇ ಅಲ್ಲದೆ ಏನಾಗುತ್ತೆ, ತಾಷ್ಕೆಂಟ್ ಒಪ್ಪಂದ ಅಂತ ಮಾಡಿಬಿಟ್ಟು ನೋಡಿ, ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಲೆ ಆಗುತ್ತೆ. ಅದಕ್ಕೆ ಕಾರಣೀಕರ್ತರು ಆಗ್ತಾರೆ. ಇಷ್ಟೆಲ್ಲ ದುರಂತ ನಡೆದು ನಾವು ಕಾಂಗ್ರೆಸ್ಸು ನಾವು ಸ್ವಾತಂತ್ರ್ಯ ತಂದುಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದು ಬಹಳ ದೌರ್ಭಾಗ್ಯದ ಸಂಗತಿ, ಬಹಳ ನೋವು ತರ್ತಕ್ಕಂಥ ಸಂಗತಿ. ಈ ದುಷ್ಟದ ಆಟಗಳಿಗೆ ಕೊನೆಯೇ ಇಲ್ವಾ ಅಂತ ಬಂದರೆ, ನಾವು ಹಿಂದೂಗಳು ಏನಾಗಿದೆ, ಹಿಂದೂಗಳಲ್ಲಿ ನೋಡಿ, ಬ್ರಾಹ್ಮಣರು ಮೇಲ್ವರ್ಗದ ಜನ ಅಂತ ಬಂದುಬಿಟ್ರೆ ಮಕ್ಕಳನ್ನ ಇಂಜಿನಿಯರ್ ಮಾಡ್ತಾರೆ, ಡಾಕ್ಟ್ರ್ ಮಾಡ್ತಾರೆ, ಅಮೇರಿಕಾಕ್ಕೋ ಲಂಡನ್ಗೋ ಕಳಿಸ್ತಾರೆ.
ಕಳಿಸ್ಬಿಟ್ಟು ಏನಾಗುತ್ತೆ, ಕಮಲಾ ಹ್ಯಾರಿಸ್ ಅಂದ್ಬಿಟ್ಟು ಈಗ ನೋಡಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಅಮೆರಿಕಾದ ಅಧ್ಯಕ್ಷರಾಗಿ ನಿಂತ್ಕೊಳ್ಳೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದಲ್ಲದೆ ಋಷಿ ಸುನಕ್ ಅಂದ್ಬಿಟ್ಟು ನಮ್ಮ ನಾರಾಯಣ ಮೂರ್ತಿಗಳ ಅಳಿಯ, ಅವರು ಬ್ರಿಟನ್ ದೇಶದ ಪ್ರಧಾನಮಂತ್ರಿಯಾಗಿದೆ. ಬೇರೆ ದೇಶದ ಪ್ರಧಾನಮಂತ್ರಿ ಆಗ್ತೀವಿ, ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರ ಆ ದೇಶದ ಅಧ್ಯಕ್ಷರಾಗ್ತೀವಿ, ನಮ್ಮ ದೇಶನ ಖಾಲಿ ಮಾಡಿಬಿಟ್ಬಿಟ್ಟಿದ್ದೀವಿ ನಾವು. ಇದು ದೌರ್ಭಾಗ್ಯದ ಸಂಗತಿ. ಬನ್ನಿ, ಯಾವುದೇ ಎರಡು ಕೊಡ ಖಾಲಿ ಇಟ್ಟರೆ ಒಳ್ಳೆ ನೀರು ತುಂಬಬೇಕು. ಒಳ್ಳೆ ನೀರು ತುಂಬಿಲ್ಲ ಅಂತಂದರೆ ಕೊಚ್ಚೆ ನೀರು ತುಂಬುತ್ತೆ. ಕೊಚ್ಚೆ ನೀರು ತುಂಬ್ಕೊಂಡ್ಬಿಟ್ಟಿದೆ. ಇದನ್ನೇ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ ಅಂತ ಅಂದ್ಬಿಟ್ಟು. ಸಿದ್ದರಾಮಯ್ಯನವ್ರ ವಿಷಯ ಮಾಡ್ತಿದ್ದೆ. ಏನು ಅಂತಂದರೆ ಆಯಪ್ಪ ನೋಡಿ ಫ್ರೀ ಕೊಟ್ಬಿಟ್ಟು ಏನೋ ಬಸ್ ಫ್ರೀ ಕೊಟ್ಟರು, ಇನ್ನೂರು ಎಲೆಕ್ಟ್ರಿಸಿಟಿ ವಿದ್ಯುತ್ ಫ್ರೀ ಕೊಟ್ಟರು, ಮತ್ತು ಅನ್ನ ಭಾಗ್ಯ ಅಂತ ಕೊಟ್ಟರು. ಟುಸ್ಸಾಗೋಯ್ತು, ಎಲ್ಲದೂ ಟುಸ್ಸಾಗುತ್ತೆ ಬಿಡಿ. ಯಾಕೆ ಅಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರೇ ಹೇಳ್ಬಿಟ್ಟಿದ್ದಾರೆ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮೊಸರು, ಕಷ್ಟಪಟ್ಟು ದುಡಿಯೋನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಅಧಿಕಾರ ಇದೆ. ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ಲಿಂಗಾಯತರಿದ್ದಾರೆ ಅಲ್ಲಿ ಓಟ್ ಬೇಕು ಅಂದರೆ ಈ ಭಾಷಣದಲ್ಲಿ ಇದನ್ನು ಮಾಡ್ತಾರೆ. ಆದರೆ ಫ್ರೀ ಕೊಟ್ಬಿಟ್ಟು ಇಡೀ ದೇಶವನ್ನು ಭಿಕ್ಷಾ ಪಾತ್ರೆ ಮಾಡಿಬಿಟ್ರು, ಎಲ್ಲರನ್ನೂ ಭಿಕ್ಷುಕರು ಮಾಡಿಬಿಟ್ರು. ಭಿಕ್ಷುಕರಿಗೆ ಸ್ವಾತಂತ್ರ್ಯ ಇರಲ್ಲ ರೀ. ಯಜಮಾನ ಏನು ತುಂಡು ಬ್ರೆಡ್ ಹಾಕ್ತಾನೆ, ತಿಂದ್ಬಿಟ್ಟು ಬಾಲ ಹಾಲಾಡ್ತದಷ್ಟೇ ಇವ್ರ ಕೆಲಸ. ಆ ಥರ ಮಾಡಿಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಇವರು ಏನು ಮಾಡಿದ್ರು, ಭ್ರಷ್ಟಾಚಾರಗಳು ನನ್ನ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಬಂದ್ಬಿಟ್ಟು ಭ್ರಷ್ಟಾಚಾರ ಮಾಡಿದ್ರು. ನೋಡಿ, ಅದೆಲ್ಲೋ ಕೆಸೆ ಅಂತ ಮೈಸೂರಲ್ಲಿ ಮೂಢ ಹಗರಣ ಅಂತ ಗಲಾಟೆ ಶಬ್ದ ಮಾಡಿ ಕೋರ್ಟ್ ತೀರ್ಮಾನಗಳು ಬಂದು ಹೈಕೋರ್ಟಲ್ಲಿ ಮುಗಿಸ್ಕೊಂಡು ತೀರ್ಮಾನ ಕೊಟ್ಟಾಯಿತು. ಮತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟಲ್ಲಿ ಕೇಸ್ ಹಾಕಬೇಕು ಅಂತ ಆಯಿತು. ಇವತ್ತು ಮೈಸೂರು ಲೋಕಾಯುಕ್ತ IAS ಆಫೀಸರು ಅವ್ರು ಕೇಸ್ ಹಾಕ್ತಾರೆ, FIR ಮಾಡ್ತಾರೆ. FIR ಮಾಡಿ ಅವ್ರಿಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದರೆ ಮುಖ್ಯಮಂತ್ರಿ ಅರೆಸ್ಟ್ ಆಗ್ತಕ್ಕಂಥ ಫಸ್ಟ್ ಇನ್ಸಿಡೆಂಟ್ ಕರ್ನಾಟಕದಲ್ಲಿ ನಡೆಯುತ್ತೆ. ಜೈಲಲ್ಲಿ ಕೂತ್ಕೊಂಡು ಅಧಿಕಾರ ನಡೆಸೋಕ್ಕೆ ಸಾಧ್ಯನಾ ಅಂತಂದರೆ, ಇಡೀ ಊರಿಗೂರೇ ಕಳ್ಳರಾದರೆ, ಇಡೀ ಊರಿಗೂರೇ ಭ್ರಷ್ಟರಾದರೆ, ಇಡೀ ಊರಿಗೂರೇ ದೊಂಬಿ ಹಚ್ಚೋರಾದರೆ ಮುಖ್ಯಮಂತ್ರಿ ಅಂಥವ್ರು ಇರ್ತಾರೆ ಅನ್ನೋದಕ್ಕೆ ಸಿದ್ದರಾಮಯ್ಯನವ್ರ ಉದಾಹರಣೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಏನಾಗುತ್ತೆ, ಈ ಸಿದ್ದರಾಮಯ್ಯನವರು ನೋಡಿ ಹೈಕೋರ್ಟಲ್ಲಿ ತೀರ್ಮಾನ ಆಯಿತು. ಏನು ಅಂದರೆ ಗವರ್ನರು ಆರ್ಡ್ರ್ ಮಾಡಿದ್ದಾರೆ. ಆರ್ಡ್ರಲ್ಲಿ ಇವ್ರ ಮೇಲೆ ಏನೋ ತನಿಖೆ ಆಗಬೇಕು ಅಂತ ಒಂದು ಆದೇಶ ಕೊಟ್ಟಿದ್ದಾರೆ. ಅದು ಎತ್ತಿ ಹಿಡಿತು ಹೈಕೋರ್ಟ್. ಹೌದು, ಯಾಕೆ ಅಂದರೆ ಇವರು ಮಾಡಿರೋ ತಪ್ಪು ಅಂತ ಎಲ್ಲರಿಗೂ ಅನುಕೂಲ ಆಗಿದೆ. ಏನೋ ಅವರು ಮುಂಬಾಲಕರು ಕೆಲವರು ಇದ್ದಾರೆ, ಅವ್ರು ಹೂಸ್ಬಿಟ್ರೆ ಗಮ್ಮನತ್ತೆ ಅಂತಾರೆ ಬಿಡಿ. ಅವ್ರದ್ದು ಅಲ್ಲ ಇದು ದೇಶ, ಅವ್ರ ದೇಶಭಕ್ತರು ಅಲ್ಲ ಅವರು. ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜನ ಅಂತ ಅಂದ್ಬಿಟ್ಟು ಬಾಲ ಅಲ್ಲಾಡಿಸ್ತಕ್ಕಂಥ ಜನ ಅಂತ ಹೇಳ್ಬೋದು. ಇಂಥ ಜನಗಳನ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಹಿಂದ ಅಂತ ಪಕ್ಷ ಕಟ್ಕೊಂಡು ಏನು ಮಾಡಿದ್ರು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ G. ಪರಮೇಶ್ವರ್ ಅವರು ಕೊರಟಗೆರೆಯಲ್ಲಿ MLA ಆಗ್ತಾರೆ. MLA ಆದರೆ ಇವರೇನು ಮಾಡ್ತಾರೆ, ಅದುವರೆಗೂ ಕಾಂಗ್ರೆಸ್ನಲ್ಲಿ ಇದ್ದಂಥ ಪದ್ಧತಿ ಯಾರು ಅಧ್ಯಕ್ಷರಾಗಿರ್ತಾರೆ ಮುಖ್ಯಮಂತ್ರಿ ಆಗಬೇಕು. ಆದರೆ ಇವರು ಜನತಾದಳದಿಂದ ಬಂದಿರ್ತಾರೆ. ಜನತಾದಳದಿಂದ ಬಂದು ಅಹಿಂದ ಪಕ್ಷ ಕಟ್ಕೊಂಡಿರ್ತಾರೆ. ಅಹಿಂದ ಪಕ್ಷ ಕಟ್ಕೊಂಡು ಅಲ್ಲಿಂದನೇ ರಾಜಕೀಯ ಶುರು ಮಾಡ್ತಾರೆ. ರಾಜಕೀಯ ಹೇಗೆ ಶುರು ಮಾಡ್ತಾರೆ ಅಂತಂದರೆ, ಪ್ರಬಲವಾದ ಅಭ್ಯರ್ಥಿ ಬಂದ್ಬಿಟ್ಟು G. ಪರಮೇಶ್ವರ್ ಅವ್ರನ್ನ MLAಗೆ ಗೆಲ್ದಂಗೆ ನೋಡ್ಕೊಂಡ್ಬಿಡ್ತಾರೆ. ಸೊ ಇವರೊಬ್ಬರೇ ಅವಾಗ ಕಾಂಟೆಸ್ಟ್ ಹೇಳ್ದಂಗಾಗಿ ಇವರು ಮುಖ್ಯಮಂತ್ರಿ ಆಗ್ತಾರೆ. ಈ ಮುಖ್ಯಮಂತ್ರಿಯಾಗಿ ಇವರೇನು ಮಾಡ್ತಾರೆ, 15 ಬಡ್ಜೆಟ್ ಕೊಟ್ಟಿದ್ದಾರಂತೆ. ಓಕೆ, ಬುದ್ಧಿವಂತ ಅಂತ ಹೇಳ್ಬೋದು. ಹಾಳೂರ್ಗೆ ಉಳಿದವನೇ ಗೌಡ ಅನ್ನೋ ಗಾದೆ ಜ್ಞಾಪಕ ಬರುತ್ತೆ. ಇಷ್ಟೆಲ್ಲ ಮಾಡ್ಕೊಂಡು ಇವರು ಕಪ್ಪು ಚಕ್ಕೆ ಇಲ್ಲ ಅಂತ ತಮ್ಮೆನ್ನು ತಾವೇ ಚಪ್ಪರ್ಸ್ಕೋತಿದ್ರು, ತಮ್ಮೆನ್ನು ತಾವೇ ತಟ್ಕೋತಿದ್ರು. ಇವ್ರು ಹಿಂಬಾಲಕ್ಕೆ ತಟ್ತಿದ್ರು, ಭಾಳ ಬುದ್ಧಿವಂತ ಅಂತ ಇವ್ರು ಹಿಂಬಾಲಕರು ಹೇಳ್ತಿದ್ರು. ಇಷ್ಟೆಲ್ಲ ಮಾಡಿ ಹೈಕೋರ್ಟಿನ ಆರ್ಡ್ರ್ ಬಂದಿದೆ. ಏನು ಅಂದರೆ ರಾಜ್ಯಪಾಲರು ಏನು ನಿರ್ಣಯ ತಗೊಂಡಿದ್ದಾರೆ ಅದು ಸಂವಿಧಾನಬದ್ಧವಾಗಿದೆ, ಅದನ್ನು ಕ್ವಶನ್ ಮಾಡೋ ಹಾಗಿಲ್ಲ ಅಂತ ತೀರ್ಮಾನ ಕೊಟ್ಟಿದ್ದಾರೆ. ಇದಲ್ಲದೆ ಪ್ರತಿನಿಧಿಗಳ ವಿಶೇಷ ಕೋರ್ಟು ಸಹ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಅಂತ ತೀರ್ಮಾನ ಕೊಟ್ಟಿದೆ. ಎರಡೂ ಬಂದಿದೆ. ಇಷ್ಟೆಲ್ಲ ಆದರೂ ಈ ಮನುಷ್ಯ ಏನು ಅಂತಂದರೆ ನೋಡಿ, ಇಲ್ಲೊಂದು ಮಾತು ಹೇಳಬೇಕು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಪ್ರಪಂಚದ ಯಾವುದೇ ಭಾಗದಲ್ಲಾಗಲಿ ಅಥವಾ ಇಂಡಿಯಾ ದೇಶದ ಯಾವುದೇ ಭಾಗದಲ್ಲಾಗಲಿ ಮುಖ್ಯಮಂತ್ರಿಗಳ ಮೇಲೆ ಈ ಥರ ಆಪಾದನೆ ಬಂತು, ತನಿಖೆ ಮಾಡಬೇಕು ಅಂತಂದರೆ ತನಿಖೆ ನ್ಯಾಯಯುತವಾಗಿರಬೇಕು, ನೈತಿಕತೆಯನ್ನು ಎತ್ತಿ ಹಿಡಿಬೇಕು, ರಾಜಕೀಯ ಧರ್ಮ ಅದು ಅಂತಂದ್ಬಿಟ್ಟು ಮುಖ್ಯಮಂತ್ರಿ ಆದರೂ ರಾಜೀನಾಮೆ ಕೊಡ್ತಾರೆ. ಆದರೆ ಈ ಮನುಷ್ಯ ನಾನು ರಾಜೀನಾಮೆ ಕೊಡಲ್ಲ, ತನಿಖೆ ಎದುರಿಸ್ತೀನಿ, ನಾನು ಮುಂದಿನ ಕೋರ್ಟ್ಗೆ ಹೋಗ್ತೀನಿ, ದ್ವಿಪಕ್ಷೀಯ ಬೆಂಚ್ಗೆ ಹಾಕ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತರ್ತೀನಿ,
ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ಇವರು ಜೈ ಅನ್ನೋ ಜನಗಳಿದ್ದಾರೆ. ಯಾಕೆ ಅಂತಂದ್ರೆ ತುಂಡು ಬ್ರೆಡ್ನ ತಿನ್ಕೊಂಡು ಜೈ ಅಂತಕ್ಕಂಥ ಜನ. ಈ ಥರ ಇರ್ತಕ್ಕಂಥ ಜನದಿಂದ ನಾವು ನಾಗರಿಕ ಸಮಾಜನ ಕಟ್ಟಕ್ಕೆ ಸಾಧ್ಯನಾ, ಸುಭದ್ರವಾದ ದೇಶ ಕಟ್ಟಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ ಸಾಧ್ಯ ಅಲ್ಲ. ಯಾಕೆಂದರೆ ನೈತಿಕತೆ ಅನ್ನೋದೇ ಹಾಳಾಗಿ ಹೋಗ್ಬಿಟ್ಟಿದೆ. ವಿನ್ಸ್ಟನ್ ಚರ್ಚಿಲ್ ಹೇಳಿದರು, ರೋಗ್ಸ್ ಆ್ಯಂಡ್ ರ್ಯಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಇದು ಒಳ್ಳೆ ಎಕ್ಸಾಂಪಲ್ ಅಲ್ವಾ? ಇಂಥ ಜನಗಳನ್ನ ನಾವು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳೋಕ್ಕೆ ರೆಡಿನಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಿಮಗೂ ಕಾಡಿದ್ರೆ ನಮ್ಮ ದೇಶ ಸುಭದ್ರವಾಗ್ತಾ ಇದೆ, ಸುಭಿಕ್ಷವಾಗ್ತಾ ಇದೆ, ನಾಗರಿಕ ಸಮಾಜ ಬಿಲ್ಡಪ್ ಮಾಡ್ತಿದ್ದೀವಿ ಅಂತ ಒಮ್ಮತಕ್ಕೆ ಬರಬೇಕಾಗತ್ತೆ, ನಿರ್ಣಯಕ್ಕೆ ಬರಬೇಕಾಗತ್ತೆ ಅಂತ ಹೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.